शन्नो मित्रश्चं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि श्रुतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु भक्तारम्। ॐ शान्ति शान्ति शान्तिः। अथ कृष्णयजुर्वेदीय तैत्तिरीयोपनिषदि आनन्दवल्ली तत्र अष्टमोऽनुवाकः। ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति ಶಾಂತಿ ಶಾಂತಿ। ಕೃಷ್ಣ ಯಜುರ್ವೇದದ ತೈತ್ರೇಯೋಪನಿಷತ್ತಿನಲ್ಲಿ 2ನೇಯವಲ್ಲಿ ಆನಂದವಲ್ಲಿ, ಅದರಲ್ಲಿ 8ನೇ ಅನುವಾಕ 5ನೇ ಮಂತ್ರವನ್ನ ನಾವು ವಿಚಾರ ಮಾಡ್ತಾ ಇದ್ದೇವೆ. ಇದು ಇಡೀ ಈ ಹಿಂದೆ ಏನೆಲ್ಲ ಹೇಳಿದರು ಬ್ರಹ್ಮದ ಬಗ್ಗೆ ಅದನ್ನೆಲ್ಲವನ್ನೂ ಕೂಡ ಉಪಸಂಹಾರ ಮಾಡಿ ಹೇಳಿರುವಂತಹ ಒಂದು ಪ್ರಕರಣ. ಇದು ಸಂದರ್ಭ ಎಲ್ಲವನ್ನೂ ಕೂಡ ಉಪಸಂಹಾರ ಮಾಡಿ ಹಿಂದೆ ಹೇಳಿದ್ದೇ ಇಲ್ಲಿ ಹೇಳಿರ್ತಕ್ಕಂಥದ್ದು, ಆದರೂ ಕೂಡ ಉಪಸಂಹಾರ ಮಾಡಿ ಇಲ್ಲಿ ಹೇಳಿದ್ದಾರೆ ಈ ಮಂತ್ರದಲ್ಲಿ. ಇಲ್ಲಿ ಉಪಸಂಹಾರ ಮಾಡಿ ಉಪಸಂಹಾರ ಆಯ್ತು, ತೀರ್ಮಾನ ಆಯ್ತು. ತೀರ್ಮಾನ ಮಾಡುವುದಕ್ಕಿಂತ ಮೊದಲು ಈ ಎಲ್ಲ ಪ್ರತಿಪಕ್ಷಗಳವರನ್ನೂ ಕೂಡ ಸಮಾಧಾನಪಡಿಸಿ ತಮ್ಮ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿ ಆ ನಂತರ ಈ ಸಿದ್ಧಾಂತವನ್ನ ಹೇಳಬೇಕಾದದ್ದೇ ಇಲ್ಲ. ಅದೇ ಗೊತ್ತಾಗುತ್ತೆ. ಯಾವಾಗ ಯಾವ ಪೂರ್ವ ಪಕ್ಷವೂ ಕೂಡ ಅದಕ್ಕಿರೋದಿಲ್ವೋ, ಯಾವ ಸಂಶಯವೂ ಇರುವುದಿಲ್ಲೋ, ಯಾವ ವಿರೋಧವೂ ಇರುವುದಿಲ್ವೋ, ಏನಾಗುತ್ತೆ? ಸಿದ್ಧಾಂತ ತಾನಾಗಿ ವ್ಯಕ್ತವಾಗುತ್ತೆ. ವಿರೋಧ ಇದ್ರೂ ವ್ಯಕ್ತವಾಗಲ್ಲ. ವಿರೋಧವೆಲ್ಲ ಅದೆಲ್ಲ ಸರಿಪಡಿಸಿದಾಗ, ವಿರೋಧವೆಲ್ಲ ವಿರೋಧವನ್ನೆಲ್ಲ ಪರಿಹಾರ ಮಾಡಿದಾಗ ಸಿದ್ಧಾಂತ ತಾನಾಗಿ ಪ್ರಕಾಶಗಳು. ಆ ಘಟ್ಟವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಭಗವತ್ಪಾದ ಶಂಕರರು. ಮಂತ್ರವನ್ನ 2 ಬಾರಿ ಹೇಳಿ ಈ ಒಂದು ಘಟ್ಟವನ್ನ, ಬಹಳ ಮುಖ್ಯವಾದ ಒಂದು ಘಟ್ಟ ಇದು. ಈ ವಲ್ಲಿ ಮುಗಿಯೋವರೆಗೂ ಕೂಡ ಬಹಳ ಮುಖ್ಯವಾದ ಒಂದು ಘಟ್ಟ ಇದು. ನೋಡಿ, ವಿಚಾರ ಮಾಡೋಣ. ಓಂ ಸಯ ಏವಂ ವಿತ್ ಅಸ್ಮಾಲ್ಲೋಕಾತ್ ಪ್ರೇತ್ಯ ಏತಮನ್ನಮಯಮಾತ್ಮಾನಮುಪಸಂಕ್ರಾಮತಿ ಏತಂ ಪ್ರಾಣಮಯಮಾತ್ಮಾನಮುಪಸಂಕ್ರಾಮತಿ ಏತಂ ಮನೋಮಯಮಾತ್ಮಾನಮುಪಸಂಕ್ರಾಮತಿ ಏತಂ ವಿಜ್ಞಾನಮಯಮಾತ್ಮಾನಮುಪಸಂಕ್ರಾಮತಿ ಏತಮಾನಂದಮಯಮಾತ್ಮಾನಮುಪಸಂಕ್ರಾಮತಿ. ಓಂ ಸಯ ಏವಂ ವಿತ್ ಅಸ್ಮಾಲ್ಲೋಕಾತ್ ಪ್ರೇತ್ಯ ಏತಮನ್ನಮಯಮಾತ್ಮಾನಮುಪಸಂಕ್ರಾಮತಿ ಏತಂ ಪ್ರಾಣಮಯಮಾತ್ಮಾನಮುಪಸಂಕ್ರಾಮತಿ ಏತಂ ಮನೋಮಯಮಾತ್ಮಾನಮುಪಸಂಕ್ರಾಮತಿ ಏತಂ ವಿಜ್ಞಾನಮಯಮಾತ್ಮಾನಮುಪಸಂಕ್ರಾಮತಿ ಏತಮಾನಂದಮಯಮಾತ್ಮಾನಮುಪಸಂಕ್ರಾಮತಿ. ಮಂತ್ರ ಉಪಸಂಹಾರೂಪವಾದ ಮಂತ್ರ ಏನಿದು? ಈ ಒಂದು ಬ್ರಹ್ಮಜ್ಞಾನದ ಫಲವನ್ನೆಲ್ಲ ಹಿಂದೇನು ಹೇಳಿದ್ರು, ಬ್ರಹ್ಮವಿದಾಪ್ನೋತಿ ಪರಂ ಅಂತ ಯಾವ ಒಂದು ಫಲದಿಂದಲೇ ಉಪಕ್ರಮ ಮಾಡಿದ್ದರೋ, ಬ್ರಹ್ಮವಿತ್ ಪರಂ ಆಪ್ನೋತಿ ಎಂಬುದಾಗಿ ಫಲ, ಅದು ಪರಂ ಆಪ್ನೋತಿ ಅಂತಕ್ಕಂಥದ್ದು. ಆ ಫಲದಿಂದ ಉಪಕ್ರಮ ಮಾಡಿದ್ರು. ಆ ಒಂದು ಫಲವನ್ನು ಹೇಳುವುದರ ಮೂಲಕವೇ ಉಪಸಂಹಾರವನ್ನು ಮಾಡುತ್ತಿದ್ದಾರೆ. ಅಂದ್ರೆ ಉಪಕ್ರಮ ಮತ್ತೆ ಉಪಸಂಹಾರ ಎರಡಕ್ಕೂ ಕೂಡ
ಏಕರೂಪತೆ. ಇದು ಒಂದು ಗ್ರಂಥದ ಲಕ್ಷಣ ಇದೆ. ನೋಡೋಣ, ಇದಕ್ಕೆ ನಾವು ಈ ಮಂತ್ರಕ್ಕೆ ಅರ್ಥವನ್ನು ನೋಡಿದ್ದೇವೆ. ಏನು? ಸಯ ಏವಂ ವಿತ್. ಏವಂ ವಿತ್ ಅಂದ್ರೆ ಈ ರೀತಿಯಾಗಿ ತಿಳಿದವನು. ಯಾರವನು? ಯಾರವನು ಅಂತಂದ್ರೆ ಅವನು ಪರಮಾತ್ಮನೇ. ಆದರೆ ಇಲ್ಲಿ ಏವಂ ವಿತ್ ಅಂತನ್ನುವಾಗ ಉದ್ದೇಶ ಯಾರು ಹೇಳ್ತಾ ಇದ್ದಾರೆ? ಯಾರು ಜ್ಞಾತೃ ಅವನಿಗೆ, ಯಾರು ತಿಳಿತಾನಲ್ಲ, ತಿಳಿತಕ್ಕಂಥವನು ಅವನೇನನ್ನ ಅವನು ಸಾಧಕ ಅಂತ ಬೇಕಾದ್ರೂ ಹೇಳ್ಬೋದು. ಅಥವಾ ಇನ್ನೇನು ಅವನು ಈ ಒಂದು ಸಾಧನ ಸಂಪತ್ತಿನಿಂದ ಈ ಒಂದು ಸಿದ್ಧನಾಗಿರ್ತಕ್ಕಂಥವನು ಅಂತ ಬೇಕಾದರೂ ಹೇಳಬಹುದು. ಏನು ಒಟ್ಟದಲ್ಲಿ ಅವನು ಜ್ಞಾತ ತಿಳಿತಕ್ಕಂಥ ಅವನು ಏನ್ ಮಾಡ್ತಾನೆ? ಏವಂ ವಿತ್, ಹೀಗೆ ತಿಳಿದವನು ಅಂದ್ರೆ ಬ್ರಹ್ಮವನ್ನ ಏನು ತಾನು ಬೇರೆಯಲ್ಲ, ಬ್ರಹ್ಮವು ಬೇರೆಯಲ್ಲ ಎಂಬುದಾಗಿ ತನಗೂ ಮತ್ತೆ ಬ್ರಹ್ಮಕ್ಕೂ ತಾದಾತ್ಮ್ಯ ರೂಪದಿಂದ ತಿಳಿದಂತಹವನು ಇವನು. ಏಕತ್ವದಿಂದ ತಿಳಿದಿರತಕ್ಕಂಥವನು ಇವನು. ಇವನಿಗೆ ಏನಾಗುತ್ತೆ? ಅಸ್ಮಾಲ್ಲೋಕಾತ್ರೇತ್ಯ. ಇಲ್ಲಿ ಎಲ್ಲವನ್ನೂ ಕೂಡ ವಿಸ್ತಾರವಾಗಿ ವಿಚಾರ ಮಾಡಿದ್ದಾರೆ. ಅಸ್ಮಾಲ್ಲೋಕಾತ್ರೇತ್ಯ ಅಂದ್ರೆ ಈ ಲೋಕವನ್ನು ಬಿಟ್ಟು ಹೋಗಿ, ಇಲ್ಲಿಂದ ಹೊರಟು ಹೋಗಿ, ಅದೇನು ಶರೀರ ಹೋಯ್ತು, ಶರೀರ ಬಿಟ್ಟ ಮೇಲೆ ಅಂತ ಅರ್ಥ. ಅಂದ್ರೆ ಏನ್ ಅರ್ಥ ಆಗ್ಬಿಡುತ್ತೆ? ಓಹೋ, ಇಲ್ಲಿ ಈ ರೀತಿಯಾದ ಒಂದು ಜ್ಞಾನವನ್ನ ಪಡೆದುಕೊಂಡವನು ಈ ರೀತಿಯಾದ ಫಲವನ್ನು ಪಡಿತಾನೆ. ಇವ ಮುಂದೆ ಹೇಳ್ತಾನಲ್ಲ, ಚೇತನಮಯ ಮಾತು ಉಪಸಂಕ್ರಮಣದಿಂದ ಪಡಿತಾನೆ. ಯಾವಾಗ ಪಡಿತಾನೆ ಅಂದ್ರೆ ಅಸ್ಮಾಲ್ಲೋಕಾತ್ರೇತ್ಯ, ಈ ಲೋಕದಿಂದ ಹೊರಟು. ಓಹೋ, ಆದ್ರೆ ಏನಾಯ್ತು? ಆಯ್ತು, ಜ್ಞಾನವಾಯ್ತು, ಎಲ್ಲ ಆಯ್ತು. ಯಥಾ ಪ್ರಕಾರ ಅಂದ್ರೇನು? ಉಪನಿಷತ್ತು ಹಿಂದೆ ಹೇಳಿರ್ತಕ್ಕಂಥ ಪ್ರಕಾರ ಜ್ಞಾನವಾಯ್ತು, ಅವನು ತಿಳ್ಕೊಂಬಿಟ್ಟ. ಆದರೆ ಇವನು ಏನ್ ಮಾಡ್ಬೇಕು? ಅಸ್ಮಾಲ್ಲೋಕಾತ್ರೇತ್ಯ, ಈ ಲೋಕವನ್ನು ಬಿಡುವವರೆಗೂ ಅವನು ಕಾಯ್ಬೇಕಷ್ಟೆ. ಅಲ್ಲಿಗೇನಾಯ್ತು? ಸತ್ತ ಮೇಲೆ ಅವನಿಗೆ ಏನೋ ಫಲ ಬರುತ್ತೆ ಅಂತಾಯ್ತು. ಓಹೋ, ಇದು ಸಿದ್ಧ? ಇಲ್ಲ, ಪ್ರತಿಯೊಂದಕ್ಕೂ ಹೇಗೆ ಅರ್ಥವನ್ನು ಮಾಡಬೇಕು ಅಂತ ಅನ್ನೋದು ಇದು ಹೇಳ್ತಾ ಇದೆ. ಅಸ್ಮಾಲ್ಲೋಕಾತ್ರೇತ್ಯ ಅಂದ್ರೆ ಏನು? ಮತ್ತೆ ಈ ಉಪಸಂಕ್ರಾಮತೆ ಪ್ರತಿಯೊಂದನ್ನು ಕೂಡ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಇವರೆಲ್ಲವನ್ನೂ ಕೂಡ ದಾಟಿರುತ್ತಾನೆ ಅಂತಂದ್ರೆ ದಾಟುವವನು ಏನ್ ಮಾಡ್ತಾರೆ? ದಾಟಿ ಪಡೆಯುತ್ತಾನೆ ಆ ಫಲವನ್ನ. ಯಾರು? ಈ ಜ್ಞಾತೃ. ಈ ಜ್ಞಾತೃ ಅಂತಕ್ಕಂಥವನು ಯಾರು? ಮತ್ತೆ ಅವನು ಪಡೆದುಕೊಳ್ತಾನೆ ಅಂತಂದ್ರೆ ಹೇಗೆ ಪಡ್ಕೊಳ್ತಾನೆ ಅಂದ್ರೆ ಏನರ್ಥ? ಬೆಳಗ್ಗೆ ನಾವು ನೋಡಿದ್ವಲ್ಲ, ಒಬ್ಬ ಇಷ್ಟಾಧಿಕಾರಿ ಇಷ್ಟಾಪೂರ್ತ ಮೊದಲಾದ ಕರ್ಮಗಳನ್ನ, ಪುಣ್ಯ ಕರ್ಮಗಳನ್ನ ಮಾಡಿ ಅವನು ಚಂದ್ರಲೋಕವನ್ನು ಪಡೆದುಕೊಳ್ಳುವಂತೆ ಇವನೇನ್ ಮಾಡ್ತಾನೆ? ಓಹೋ, ಜ್ಞಾನವನ್ನ ಜ್ಞಾನವನ್ನ ತಗೊಳ್ತಾನೆ. ಜ್ಞಾನವಾಗುತ್ತೆ ಅವನಿಗೆ. ಅದರಿಂದ ಏನಾಗುತ್ತೆ? ಆ ಒಂದು ಯಾವುದು ಫಲ ಇದೆಯಲ್ಲ ಆನಂದಮಯ, ಅದನ್ನ ಪಡಿತಾನೆ. ಹೀಗೆ ಹೇಗೆ? ಅವನು ಚಂದ್ರಲೋಕವನ್ನು ಪಡೆದಂತೆ ಅಂತ ಅರ್ಥವೇ ಒಂದು. ಎರಡನೇ, ಇನ್ನೊಂದು, ಈ ಪಡಿತಾನಲ್ಲ ಅವನು ಈ ಪರಮಾತ್ಮನ ಪಡಿತಾನವನು. ತಾನೆ ಪರಮಾತ್ಮ ಪರಮಾತ್ಮ ಇಲ್ಲ. ಇವನು ಆ ಪಡೆಯಲ್ಪಡತಕ್ಕಂತಹ ಪರಮಾತ್ಮ ಬ್ರಹ್ಮ ಅಂತ ಇದ್ದಾಗಲ್ಲ, ಅವನಿಗಿಂತ ಬೇರೆಯಾಗಿದ್ದಾನೋ ಅಥವಾ ಆ ಪರಮಾತ್ಮನೆಯೋ? ಇದು ಬಹಳ ಮುಖ್ಯವಾದದ್ದು. ಈ ಸಿದ್ಧಾಂತ ಏನು? ಇವರು ಏಕತ್ವವಾದಿ. ಇವರು ಅಲ್ಲಿ ಹೇಳಿದ್ರು ನಾನು ಏಕತ್ವವಾದಿ ಅಂತ. ಇದಕ್ಕೆ ಏನ್ ಹೇಳಿದ್ರು? ಅವನೇ ಬೇರೆಯೋ ಅಥವಾ ಅವನೆಯೋ ಅಂತ. ಅದಕ್ಕೆ ಪೂರ್ವ ಪಕ್ಷಿಗಳು ಎಲ್ಲರೂ ಕೂಡ ಒಟ್ಟಾಗಿ ಒಕ್ಕಲಿನಿಂದ ಹೇಳಿಬಿಟ್ರು, ನೋಡಪ್ಪ ಯತಿಶ್ರೇಷ್ಠ, ನೀನು ಇದನ್ನ ನಿರ್ಣಯಿಸಲಾರೆ. ಯಾಕೆ ಅಂತಂದ್ರೆ ನೋಡಿ, ಎರಡರಲ್ಲಿ ಅವನು ಪರಮಾತ್ಮನಿಗಿಂತ ಬೇರೆಯಾಗಿದ್ದಾನೋ ಇಲ್ಲವೋ ಅಂತ. ಇಲ್ಲ,
ಅಂತಂದ್ರೆ ಅದಕ್ಕೇನಾಗುತ್ತೆ ಅವಾಗ? ಕರ್ತೃನೂ ಒಬ್ಬನೇ, ಕರ್ಮಾನು ಒಬ್ಬನೇ ಅಂತ ಆಗೋಗ್ಬಿಡುತ್ತೆ. ಕರ್ತೃ ಕರ್ಮಗಳು ಒಂದೇ ಅಂತಕ್ಕಂಥದ್ದು ಯಾರ ಅನುಭವದಲ್ಲೂ ಇಲ್ಲ. ಹೌದ್ ತಾನೆ? ಕರ್ತೃ ಬೇರೆ ಆಗಿರ್ಬೇಕು, ಕರ್ಮ ಬೇರೆ ಆಗಿರ್ಬೇಕು. ಹೌದ್ ತಾನೆ? ಹೀಗೆ ಏನು ಅನುಭವಕ್ಕೂ ವಿರುದ್ಧ, ತರ್ಕಕ್ಕಂತೂ ಸೂತ್ರಂ ವಿರುದ್ಧ, ಪ್ರತ್ಯಕ್ಷ ಪ್ರಮಾಣಕ್ಕಂತೂ ಸಿಕ್ಕೋದೇ ಇಲ್ಲ. ಕರ್ತೃವೊಬ್ಬನೇ, ಕರ್ಮವು ಹೇಗಾಗುತ್ತೆ? ಕರ್ತೃವು ಈ ಸಾಧನದಿಂದ ಕರ್ಮವನ್ನು ಪಡೆಯುತ್ತಾನೆ. ಕ್ರಿಯಾಪದ ಸರಿ ಹೋಯ್ತಲ್ಲಿ. ಅವಾಗ ಏನಾಗುತ್ತೆ? ಕರ್ತೃ ಬೇರೆ, ಕರ್ಮ ಬೇರೆ, ಪಡೀತಾನೆ ಅಂತಕ್ಕಂಥದ್ದು ಕ್ರಿಯೆ. ಇದಕ್ಕೆ ಹೊರಟೋಗುತ್ತೆ. ಏನಾದಾಗ? ಈ ಒಂದೇ ಅಂತ ಆದಾಗ, ಪರಮಾತ್ಮನು ಇವನು ಒಂದೇ ಅಂತ ಆದಾಗ, ಇಲ್ಲ ಬೇರೆ ಅಂತ ಹೇಳ್ಬಿಡೋಣ. ಹೌದು, ಇವನು ಜ್ಞಾನ ಮಾಡ್ಕೊಳ್ತಾನೆ, ಪಡಿತಾನೆ ಅಂತ ಹೇಳೋಣ. ಅಂದ್ರೆ ಹಾಗೆ ಹೇಳಿದ್ರೆ, ನೀವೇ ಹೇಳಿದ್ರಲ್ಲ ಸ್ವಾಮಿ, ಏಕತ್ವ ಶ್ರುತಿ ಬೇಕಾದಷ್ಟು ಉದ್ಧಾರ ಮಾಡಿಬಿಟ್ರಲ್ಲ, ಬೇಕಾದಷ್ಟು ಶ್ರುತಿ. ಅವಕ್ಕೆಲ್ಲ ಈ ಶ್ರುತಿ ವಾಕ್ಯಕ್ಕೆ ಧಕ್ಕೆ ಬಂದ್ಬಿಡುತ್ತೆ. ಬೇರೆ ಎಲ್ಲ ಶ್ರುತಿ ವಾಕ್ಯಗಳು ಕೂಡ ಒಕ್ಕೊರಳಿಂದ ಏನ್ ಹೇಳ್ತಾ ಇದೆ? ಬ್ರಹ್ಮ ಒಂದೇ, ಬ್ರಹ್ಮ ಒಂದೇ ಸತ್ಯವಾದದ್ದು, ಇರತಕ್ಕಂಥದ್ದು ಒಂದೇ, ಸತ್ ಸ್ವರೂಪದಿಂದ ಇರತಕ್ಕಂಥದ್ದು ಒಂದೇ ಬ್ರಹ್ಮ, ಅದಕ್ಕಿಂತ ಬೇರೆ ಆದದ್ದು ಯಾವುದೂ ಇಲ್ಲವೇ ಇಲ್ಲ ಅಂತ ಹೇಳಿ ಇದಕ್ಕೆ ಧಕ್ಕೆ ಬಂದಿರುತ್ತೆ. ಹಾಗಾಗಿ ಎರಡಕ್ಕೂ ಧಕ್ಕೆ ಬರುತ್ತೆ, ನೀವು ನಿರ್ಣಯ ಮಾಡೋಕ್ಕಾಗುವುದಿಲ್ಲ. ಸರಿ, ಮೂರನೇ ಪಕ್ಷ ಒಂದು ವಿಚಾರ ಇದೆ ಅಂತ ಇಟ್ಕೊಳ್ಳಿ. ಎರಡೂ ಇಲ್ಲ, ಸರಿ ಇಲ್ಲ, ಮೂರನೇ ಪಕ್ಷ ಇದೆ. ಮೂರನೇ ಪಕ್ಷ ಇದೆ ಅಂದ್ರೆ ಈ ಎರಡನ್ನು ಕುರಿತು ವಿಚಾರ ಮಾಡೋದು ಯಾಕೆ? ಆ ಮೂರನೇ ಪಕ್ಷ ವಿಚಾರ ಮಾಡೋಣ ಬನ್ನಿ. ಈ ವಿಚಾರ ವ್ಯರ್ಥ ಇವಾಗ. ಓಹೋ, ಹೀಗಾಗಿ ನೀವು ಬೇಕಾದ್ರೆ ವಿಚಾರ ಮಾಡ್ಬೋದಷ್ಟೇ, ವ್ಯರ್ಥ ವಿಚಾರ. ಆದ್ರೆ ನಿರ್ಣಯವಾಗುವುದಿಲ್ಲ. ನಿರ್ಣಯವಾದ್ರೆ ಈ ರೀತಿ ನಿರ್ಣಯವಾದ್ರೂ ದೋಷ, ಆ ರೀತಿ ನಿರ್ಣಯವಾದ್ರೂ ದೋಷ. ಅಂದ್ರೆ ವಿಚಾರ ಏನು? ಸುಮ್ಮನೆ ವ್ಯರ್ಥ. ವಿಚಾರ ಮಾಡ್ಬೋದು, ನಿರ್ಣಯ ಆಗೋದಿಲ್ಲ ಅಂತ ಹೇಳ್ಬಿಟ್ರು. ಅದಕ್ಕೆ ಏನ್ ಹೇಳಿದ್ರು ಭಗವತ್ಪಾದರು? ನೋಡಿ, ನೀವ್ ಹೇಳಿದ್ರಲ್ಲ ಈಗ ತಾನೆ, ನೀನು ಒಬ್ಬನೇ ಏಕತ್ವವಾದಿ, ನಾವೆಲ್ಲ ನಾನಾತ್ವವಾದಿಗಳು. ಒಂದು. ಇನ್ನೊಂದು, ಏಕತ್ವವಾದಿ ಅಂದ್ರೇನು? ಇನ್ನು ಆ ಪರಮಾತ್ಮನನ್ನ ಬಿಟ್ಟು ಎರಡನೇ ಇನ್ನೊಂದು ವಸ್ತು ಇಲ್ಲ ಅಂತಕ್ಕಂಥದ್ದು ಒಂದು. ಹೀಗೆ ವಾದ ಮಾಡ್ತಾ ಇರ್ತಕ್ಕಂಥವ್ರು ನೀನು ಒಬ್ಬನೇ ನಂಬರು, ಸಂಖ್ಯೆ. ನೀನು ಒಬ್ಬನೇ, ನಾವುಗಳು ಅನೇಕವಾಗಿದ್ದೇವೆ. ನಾವು ಎಷ್ಟು ಜನ ಇದ್ದೇವೆ ನೋಡಿ, ಇಲ್ಲಿ ಕೂತಿದ್ದೇವೆ. ನೀನು ಒಬ್ಬನೇ, ಎರಡು ಅರ್ಥ. ಹೀಗಿರೋದ್ರಿಂದ ನೀನು ಆಗೋದು. ಅದಕ್ಕೆ ಹೇಳಿದ್ರು, ನೋಡಪ್ಪ, ನೀನು ಒಬ್ಬನೇ ಅಂತ ನೀನು ಹೇಳಿದ್ರಲ್ಲ, ನೀವೆಲ್ಲ ಹೇಳಿದ್ರಲ್ಲ, ಅದೇ ನನಗೆ ಸ್ವಸ್ಥೇನ, ಬನ್ನಿ ವಿಚಾರ ಮಾಡೋಣ ಅಂತ. ಈಗ ವಿಚಾರವನ್ನು ಆರಂಭ ಮಾಡಿ ನೋಡಿ. ಏಕತ್ವ ಇದೆಯಲ್ಲ, ಅದೇ ಪರಮಾರ್ಥ ಅನ್ಬಿಟ್ಟು. ಯಾಕೆ ಅಂತಂದ್ರೆ ಅನೇಕತ್ವ ಏನು? ಯಾಕೆ ಪರಮಾರ್ಥ? ಅನೇಕತ್ವದಲ್ಲಿ ನಾವು ಕಾಣ್ತಾ ಇದೀವಲ್ಲ, ದ್ವೈತ ವಸ್ತು ಬೇಕಾದಷ್ಟು. ಅಂದ್ರೆ ಅವೆಲ್ಲವೂ ಕೂಡ ಅವಿದ್ಯಾಕೃತ ಅಂತ ಹೇಳಿದ್ರು. ಅದಕ್ಕೆ ಸ್ವಪ್ನದೃಷ್ಟ ಅಂತ ಕೊಟ್ರು, ಮತ್ತೆ ಮಾಯಾದೃಷ್ಟ ಅಂತ ಕೊಟ್ರು. ಎಲ್ಲವನ್ನೂ ಕೂಡ ಹಿಂಗೆ ಹೇಳಿದ್ದಾಯ್ತು. ಮತ್ತೆ ಎಲ್ಲವೂ ಕೂಡ ಅವಿದ್ಯಾಕೃತ ಎಂಬುದಾಗಿ ಹೇಳಿದ ಮೇಲೆ ಅದಕ್ಕೆ ಗಮಕ ಏನು? ಇರುವುದು ಏಕತ್ವ ಒಂದೇ ಅಂತ ಅನ್ನೋದಕ್ಕೆ ಯಾಕೆ ಗೊತ್ತೇನು? ಕೇವಲ ಜ್ಞಾನದಿಂದ ಮಾತ್ರ ಬ್ರಹ್ಮವನ್ನ ಅರಿತುಕೊಂಡು ಅನುಭವಿಸುವುದಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಯಾವುದರಿಂದ? ಕೇವಲ ಜ್ಞಾನದಿಂದ. ಯಾವ ಕರ್ಮದ ಹಂಗೂ ಇಲ್ಲ. ವಿಸ್ತಾರವಾಗಿ ಚರ್ಚೆ ಮಾಡಿದಾರಲ್ಲ ಬ್ರಹ್ಮಸೂತ್ರದಲ್ಲಿ, ತತ್ವ ಸಮನ್ವಯ. ಯಾವ ಕರ್ಮದ ಹಂಗೂ ಇದು ಹೊಂದಬೇಕಾದ್ರೆ ಯಾವಾಗ ಹೊಂದುತ್ತೆ? ಯಾವಾಗ ಏಕತ್ವ ಒಬ್ಬನೇ ಇದ್ದಾಗ ಅವಾಗ ಮಾತ್ರ ಹೊಂದುತ್ತಷ್ಟೆ. ಅವನ ಸ್ವರೂಪವೇ ಒಬ್ಬನೇ, ಆದರೆ ತಪ್ಪಾಗಿ ಬೇರೆ ತಿಳ್ಕೊಂಡಿದ್ದಾನಷ್ಟೆ. ತಪ್ಪಾಗಿ ಬೇರೆ ತಿಳಿದುಕೊಂಡಿರೋದು ನಿಜವಾಗಿರೋದು ಒಂದೇ, ಅವನ ಸ್ವರೂಪ ಅದೇ ಪರಮಾರ್ಥವಾಗಿ. ತಪ್ಪಾಗಿ ಬೇರೆ ತಿಳ್ಕೊಂಡಿದ್ದಾರ. ಆ ತಪ್ಪಾಗಿ ತಿಳಿದುಕೊಂಡು ನಿವಾರಣೆ ಆದ್ರೆ ಅವನು ಪರಮಾರ್ಥ ಸ್ವರೂಪ ತಾನೇ ತಾನಾಗಿ ಹೊರ ಹೊಮ್ಮುತ್ತೆ. ಅದಕ್ಕೆ ಯಾವ ಕರ್ಮ ಬೇಕು? ಏನು ಬೇಡ. ಗೊತ್ತಿರಲಿಲ್ಲ, ಗೊತ್ತಾಯ್ತು. ಹಾಗೆ ಆ ಒಂದು ಏಕತ್ವದಿಂದ, ಈ ಜ್ಞಾನದಿಂದ ಮಾತ್ರ ಪರಮ ಪ್ರಾಪ್ತಿ ಅಂತ ಹೇಳಿರುವುದು ಏನು ಸೂಚಿಸುತ್ತೆ? ಏಕತ್ವನ ಸೂಚಿಸುತ್ತೆ ಅಂತ ಹೇಳಿ ಇವೆರಡನ್ನು ಹೇಳಿದ್ರು. ಇದಿಷ್ಟು ಯಾಕೆ ಇಷ್ಟು ಇದು ಸ್ವಲ್ಪ
ಈ ಭಾಗ ಗೊತ್ತಾಗದೆ ಸುಮ್ಮನೆ ಅನುವಾದ ಮುಂದೆ ಹೊರಟೋದ್ರೆ ಏನು ಗೊತ್ತಾಗೋದಿಲ್ಲ. ನೋಡೋಣ ಈಗ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಮುಂದೆ ಈ ಚರ್ಚೆ ಒಂದು ಮಾಡ್ತಾ ಇದ್ದಾರೆ. ಚರ್ಚೆನೆ ಮಾಡಿದ್ದಾರೆ, ಅದನ್ನೇ ಒಂದು ಮುಂದುವರಿತಾ ಇದೆ. ಏನು ಇವತ್ತಿನ ಭಾಗ ಶ್ರುತಿಶ್ಚ ತತ್ಸೃಷ್ಟ್ವಾ ತದೇವಾನುಪ್ರಾವಿಶತ್ ಇತಿ ಕಾರ್ಯಸ್ಥಸ್ಯ ತಾದಾತ್ಮತ್ವಂ ತದಾತ್ಮತ್ವಂ ದರ್ಶಯತಿ. ತದಾತ್ಮತ್ವಂ ದರ್ಶಯತಿ ಅಂತಂದ್ರೆ ಒಂದೇ, ತಾದಾತ್ಮ್ಯಂ ದರ್ಶಯತಿ ಅಂದ್ರೂ ಒಂದೇ. ತದಾತ್ಮತ್ವ ಅಂದ್ರೂ ಒಂದೇ, ತಾದಾತ್ಮ್ಯ ಅಂದ್ರೂ ಒಂದೇ. ಎರಡು ಹೇಗೆ ಬೇಕಾದ್ರೂ ಹೇಳ್ಬೋದು. ಮತ್ತೆ ಶ್ರುತಿ ಏನಾಗಿದೆ, ತತ್ಸೃಷ್ಟ್ವಾ ತದೇವಾನುಪ್ರಾವಿಶತ್, ಅದನ್ನ ಸೃಷ್ಟಿ ಮಾಡಿತು ಮತ್ತೆ ಅದನ್ನೇ ಪ್ರವೇಶಿಸಿತು ಎಂಬುದಾಗಿ ಈ ಪ್ರವೇಶ ಶ್ರುತಿ ಇದೆಯಲ್ಲ ಅದು ಹೇಳ್ತಾ ಇದೆ. ಇದು ಯಾವಾಗ ಹೊಂದುತ್ತೆ? ಅದನ್ನ ಪ್ರವೇಶ, ಅದನ್ನ ಮಾಡಿ ಅದನ್ನ ಉತ್ಪತ್ತಿಯಾಗಿ ಅದನ್ನೇ ಪ್ರವೇಶ ಮಾಡಿದ್ದು ಅಂದ್ರೆ ತಾದಾತ್ಮ್ಯವನ್ನೇ ಹೇಳುತ್ತೆ. ಹೌದಾನೆ? ಸೃಷ್ಟಿ ಮಾಡಿದ್ದು ಅದನ್ನೇ, ಇವನು ಈಗ ಅದು ತಕ್ಕ ಸ್ವರೂಪನೂ ಅಲ್ಲಿಗೆ ಹೋಗಿ ಹೀಗಿರುವಾಗ ತಾದಾತ್ಮ್ಯವನ್ನು ಹೇಳ್ತಾ ಇದೆ. ಮತ್ತೆ ಇನ್ನೊಂದೇನು ಅಂದ್ರೆ ಯಾಕೆ ಏಕತ್ವವನ್ನ ಹೇಳಿದೆ ಅಂದ್ರೆ ಅನ್ನೋದಕ್ಕೆ ಸಮರ್ಥನೆ ಮಾಡ್ತಾ ಇದ್ದಾರೆ ಅಷ್ಟೇ. ತತ್ಸೃಷ್ಟ್ವಾ ತದೇವಾನುಪ್ರಾವಶ್ಯತು ಅಂತ ಹೇಳೋದ್ರಿಂದ ಏಕತ್ವನ ಹೇಳಿದಾಗಾಯ್ತು. ಇಲ್ಲೇ ಇದೆ ತತ್ಸೃಷ್ಟ್ವ, ಅದು ಸೃಷ್ಟಿ ಮಾಡ್ದ, ಆ ಸೃಷ್ಟಿ ಮಾಡಿದ್ ಬೇರೆ ಆಯ್ತು. ಆ ಬೇರೆ ಆಗಿದ್ದಿದ್ದರೆ ಆವಾಗ ಏಕತ್ವ ಹೊಂದ್ತಾ ಇದ್ದಿಲ್ಲ. ಮತ್ತೇನು ಸೃಷ್ಟಿ ಮಾಡದ ಮತ್ತೆ ತದೇವಾನುಪ್ರಾವಿಶತ್, ಅದೇನು ತನ್ನ ಸ್ವರೂಪವೇ ಆಗಿದೆ. ಆ ಸೃಷ್ಟಿ ಮಾಡುತ್ತಲ್ಲ ಕರ್ಮ, ಅದು ತನ್ನ ಸ್ವರೂಪವೇ ಅಂದ್ರೆ ಏನು? ಏಕತ್ವ. ಇನ್ನೊಂದನ್ನು ಸೃಷ್ಟಿಯಾಗೇ ಇಲ್ಲ, ಇನ್ನೊಂದನ್ನ ಬೇರೆ ಏಕತ್ವ ಅಷ್ಟೆ. ಸೃಷ್ಟಿ ಮಾಡಿದ್ರೆ ಅದನ್ನೇ ಹೋಗ್ತಾರೆ. ಮತ್ತು ಅಭಯ ಪ್ರತಿಷ್ಠೋಪ ಮತ್ತೆ ಇಷ್ಟ. ಮತ್ತೆ ಇನ್ನೇ ನೋಡಿ, ಆ ಒಂದು ಸ್ಥಾನವನ್ನ ಪಡೆದವನು ಅವನು ಅಭಯವನ್ನು ಹೊಂದುತ್ತಾನೆ. ಅಭಯವನ್ನು ಹೊಂದುತ್ತಾನೆ ಅಂದ್ರೇನು? ಭಯರಹಿತ ಸ್ಥಿತಿ. ಭಯರಹಿತ ಸ್ಥಿತಿಯನ್ನು ಹೊಂದ್ತಾನೆ ಅಂತ ಫಲ ಹೇಳಿದ್ರು. ಅಭಯಂ ಪ್ರತಿಷ್ಠಾಂ ವಿಂದತೆ ಹೇಳಿದ್ರಲ್ಲ. ಹೀಗೆ ಇದು ಅಭಯವನ್ನು ಅವನು ಹೊಂದುತ್ತಾನೆ ಹೊಂದಬೇಕಾದ್ರೆ ಅಭಯ ಅಂತಕ್ಕಂಥದ್ದು ಪ್ರಾಪ್ತವಾಗುವುದು ಯಾವಾಗ? ಯೋಚನೆ ಮಾಡಿ. ಎಲ್ಲ ಪ್ರತಿಪಕ್ಷಗಳಿದ್ದೀರಲ್ಲಪ್ಪ, ಅಭಯ ಅಂತಕ್ಕಂಥದ್ದು ಯಾವಾಗ ಬರುತ್ತೆ? ನೀವೆಲ್ಲ ಇದ್ದೀರಿ ದ್ವೈತಿಗಳಿಂದ. ದ್ವೈತಿಗಳು ಅಂದ್ರೆ ಈಗಿನ ಮಾತುಗಳು ಅರ್ಥ ಮಾಡ್ಬೇಕಾಗಿಲ್ಲ. ಅವರ ಸಾಂಖ್ಯವೇಶ ಎಲ್ಲ ದ್ವೈತಿಗಳು ಇದ್ದವರೆಲ್ಲ, ಜೈನರು, ಬೌದ್ಧರು, ಎಲ್ಲ ವಿಜ್ಞಾನವಾದಿಗಳು ಬಿಟ್ಟು ಶೂನ್ಯವಾದಿಗಳು ಅವರೇನು ಹೇಳೋದೇ ಇಲ್ಲ. ಬಿಟ್ಟು ಬಾಕಿಯವರೆಲ್ಲ ಇವರೇ, ಅವರೆಲ್ಲರೂ ದ್ವೈತಿಗಳೇ. ದ್ವೈತಿನೋ ಹಿ ಸಾಂಖ್ಯಾ ಕಾಣಾದಾಶ್ಚ ನಾತ್ಮೈಕತ್ವವಾದಿನಃ ಭಗವತ್ಪಾದ ಹೇಳಿದ್ದಾರೆ. ಹಾಗಾಗಿ ನೀವು ಇಷ್ಟು ಜನ ಇದ್ದೀರಲ್ಲ ಇವರು, ನೀವೆಲ್ಲ ಅಭಯ ಅಂತನೋದು ಯಾವಾಗ ಬರುತ್ತೆ? ನಿಮ್ಮ ಪಕ್ಷವನ್ನ ಅನುಸರಿಸಿದರೆ ಅಭಯ ಬರುತ್ತಾ? ಯಾಕೆ? ನಿಮ್ಮ ಪಕ್ಷದಲ್ಲಿ ಮುಕ್ತಿಯಲ್ಲಿಯೂ ಕೂಡ ನೀವು ಅದ್ವೈತವನ್ನು ಹೇಳೋದಿಲ್ಲ, ದ್ವೈತವನ್ನು ಹೇಳ್ತಕ್ಕಂಥದ್ದು. ಮುಕ್ತಿಯಲ್ಲೂ ಕೂಡ ನೀವು ದ್ವೈತವನ್ನು ಹೇಳ್ತಕ್ಕಂಥ. ಯಾವಾಗ ಎರಡು ವಸ್ತು ಇದೆ ಅಂತ ಆಯ್ತೋ ಭಯ ತಪ್ಪಿದ್ದಲ್ಲ. ಸ್ವಲ್ಪ ಕಾಲ ಇರ್ಬೋದು ಭಯ ಏನು ಇಲ್ಲ ಅಂತ, ಆಮೇಲೆ ಶುರು ಆಗುತ್ತೆ ಏನು ಶುರು ಆಗುತ್ತೆ. ಭಯ ದ್ವೈತ ಇದೆ ಅಂದ್ರೆ ಭಯ ಇದೆ ಅಂತ ಅರ್ಥ. ಆದ್ರೆ ಇಲ್ಲಿ ಅಭಯ ಪ್ರತಿಷ್ಠೋಪ, ಈ ಅಭಯಂ ಪ್ರತಿಷ್ಠಾಂ ವಿಂದತೆ ಅಂತ ಹೇಳಿರ್ತಕ್ಕಂಥದ್ದು ಯಾವಾಗ? ಏಕತ್ವ ಅದು ಸಿದ್ಧವಾದರೆ ಮಾತ್ರ ಇದು ಹೊಂದುತ್ತಷ್ಟೆ ಅಭಯ ಅಂತಕ್ಕಂಥದ್ದು. ಯದಿ ವಿದ್ಯಾವಾನ್ ಸ್ವಾತ್ಮನೋ ಅನ್ಯ ನ ಪಶ್ಯತಿ ತತಃ ಅಭಯಂ ಪ್ರತಿಷ್ಠಾಂ ವಿಂದತೆ ಇತಿ ಸ್ಯಾತ್. ಅಭಯಂ ಪ್ರತಿಷ್ಠಾಂ ವಿಂದತೆ ಅನ್ನೋದು ಯಾವಾಗ ಹೊಂದುತ್ತೆ ಅಂದ್ರೆ, ಈ ಒಂದು ವಿದ್ಯಾವಾನ್ ಜ್ಞಾನಿ ಅಂತ ಯಾರಿದ್ದಾನೆ ಅವನು ಏನ್ ಜ್ಞಾನ? ಒಂದು ಸ್ವಾತ್ಮನೋ ಅನ್ಯನ್ ನ ಪಶ್ಯತಿ, ತನ್ನ ಸ್ವರೂಪಕ್ಕಿಂತ ಬೇರೆಯಾಗಿ ಇನ್ನೊಂದನ್ನ ಯಾವಾಗ ಕಾಣುವುದಿಲ್ಲವೋ, ಎಲ್ಲವೂ ತನ್ನ ಸ್ವರೂಪ, ತನಗಿಂತ ಭಿನ್ನವಾಗಿ ಯಾವ ಸ್ವರೂಪ ಇಲ್ಲವೇ ಇಲ್ಲ. ಆಗ ಏನಾಗುತ್ತೆ? ಅವನಿಗೆ ಭಯ ಅಂತಕ್ಕಂಥದ್ದು ಇರೋದಿಲ್ಲ. ಯಾತಕ್ಕೆ ಅಂತಂದ್ರೆ ಭಯ ಹೇತೋಹೋ ಪರಸ್ಯ ಅನ್ಯಸ್ಯ ಅಭಾವ. ಭಯ ಹೇತೋಹೋ ಭಯಕ್ಕೆ ಕಾರಣವಾಗಿರ್ತಕ್ಕಂತಹ ಪರಸ್ಯ ಅನ್ಯಸ್ಯ ಅಂದ್ರೆ ಇನ್ನೊಂದು ವಸ್ತು ಅಂತ ಇದೆಯಲ್ಲ ಅದು ಇಲ್ಲವೇ ಇಲ್ಲ. ಯಾಕೆ? ಎಲ್ಲವೂ ತನ್ನ ಸ್ವರೂಪ, ಇನ್ನೊಂದು ವಸ್ತುನೂ ಇಲ್ಲ. ಹಾಗಿರೋದ್ರಿಂದ
ಭಯಕ್ಕೆ ಕಾರಣ ಯಾವುದು? ಇನ್ನೊಂದು ವಸ್ತು ಇರ್ತಕ್ಕಂಥದ್ದು ಭಯಕ್ಕೆ ಕಾರಣ. ಇನ್ನೊಂದು ವಸ್ತುನೇ ಇಲ್ವಲ್ಲ ಇದು. ಆದ್ದರಿಂದ ಅಭಯ ಎಂಬುದತೆ ಅಂತನ್ನುವುದು ಹೊಂದಬೇಕಾದರೆ ಏನು? ಏಕತ್ವವೇ ಇರಬೇಕು. ಮತ್ತೆ ಅನ್ಯಸ್ಯ ಅವಿದ್ಯಾಕೃತತ್ವೇ ವಿದ್ಯೆಯ ಅವಸ್ತುತ್ವ ದರ್ಶನೋಪಪತ್ತಿ. ಈ ಬೇರೆ ರೈತ ಕಾಣ್ತಾ ಇದ್ದಾನೆ ಅಂದ್ರೆ ಏನದು? ಅವೆಲ್ಲ ಏನಾಗಿದೆ? ಅವಿದ್ಯಾಕೃತತ್ವೇ. ಅವೆಲ್ಲವೂ ಕೂಡ ಅದು ಅವಿದ್ಯೆಯಿಂದ ತೋರತಕ್ಕದ್ದಾಗಿದೆ ಅಷ್ಟೇ. ಏನು? ಹಗ್ಗ ಅವಿದ್ಯೆ ಹಾವು ತೋರ್ತಾ ಇದೆ ಅಷ್ಟೇ. ಅವಿದ್ಯಾಕೃತತ್ವೇ ವಿದ್ಯೆಯ. ಹಾಗೆ ಹಗ್ಗವು ಅವಿದ್ಯೆಯಿಂದ ಹಾವಾಗಿ ತೋರ್ತಾ ಇದೆ. ಹಾವಾಗಿ ತೋರುವಾಗ ಇವನಿಗೆ ಆ ಜ್ಞಾನ ಇಲ್ಲ. ಯಾವ ಜ್ಞಾನ ಇಲ್ಲ? ಓಹೋ, ಇಲ್ಲಿ ಹಗ್ಗ ಇದ್ದಿದ್ದು ಈ ಅವಿದ್ಯೆಯಿಂದ ನನಗೆ ಸರ್ಪಾನ ತೋರ್ತಾ ಇದೆ ಅಂತಕ್ಕಂಥದ್ದು ಏನು ಇಲ್ಲ. ಸರ್ಪ ಅಂತ ತಿಳಿದಿದ್ದಾನಲ್ಲ, ಅದೇ ಪರಮಾರ್ಥ ಅವನು ಯಾವಾಗ ಯಾವಾಗ ಅವಿದ್ಯಾ ಕಾಲದಲ್ಲಿ ಹೆದರ್ಕೋತಾನೆ, ಓಡ್ತಾನೆ, ಎಲ್ಲ ಮಾಡ್ತಾನೆ. ಅವನು ಯಾವುದು ಇರೋ ಹಗ್ಗ ಅಂತ ಒಂದಿದೆ, ನಾನು ಅವಿದ್ಯೆ, ಅವೆಲ್ಲ ಇಲ್ಲ ಇಲ್ಲ, ಇದೇ ಪರಮಾರ್ಥ ಅಂತ ತಿಳ್ಕೊಂಡಿದ್ದಾನೆ. ಆದರೆ ಯಾವಾಗ ಆ ಸರ್ಪ ಭಯ ಹೋಗುತ್ತೆ, ಅವನಿಗೆ ಅಭಯ ಪ್ರಾಪ್ತವಾಗುತ್ತೆ ಅಂದರೆ ಯಾರೋ ಒಬ್ಬ ಬಂದ, ಏನೋ ಇನ್ನೊಂದು ಸ್ವಲ್ಪ ಅಲುಗಾಡಿಸ್ತಾ, ನೋಡ್ರೆ ಏನು ಇಲ್ಲ ಕಣೆಯ, ಇದು ಹಗ್ಗ ಅಂತಂದ. ಆಗೇನಾಯ್ತು? ಅವ್ನು ಹಗ್ಗ ಅಂತ ತಿಳ್ಕೊಂಡ. ಅಲ್ಲಿ ಏನು? ಯಾವ ಕ್ರಿಯೆಯನ್ನು ಮಾಡಲಿಲ್ಲ. ಮುಂಚೆ ಅವಿದ್ಯೆಯಿಂದ ಹಾವು ಅಂತ ತಿಳಿದಿದ್ದ. ಯಾವುದರಿಂದ? ಅವಿದ್ಯೆಯಿಂದ. ಈಗ ಯಾರೋ ಒಬ್ಬ ಬಂದ, ಅವನಿಗೆ ವಿದ್ಯೆಯನ್ನು ಉಂಟು ಮಾಡ್ದ. ನೋಡಿ, ಇದು ಸರ್ಪವಲ್ಲ ಅಂತ ಹೇಳ್ದ, ವಿದ್ಯೆಯನ್ನು ಉಂಟು ಮಾಡ್ದ, ಸರ್ಪ ಹೊರಟೈತು. ಎಲ್ಲಿ ಹೊರಟೋಯ್ತು? ಅಯ್ಯಯ್ಯೋ, ಎಲ್ಲಿ ಹೋಯ್ತು ಅನ್ನೋದಕ್ಕೆ ಇವನು ಸರ್ಪ ಅಂತ ತಿಳಿದಿದ್ದಲ್ಲ, ಆಗಲೂ ಸರ್ಪ ಇರಲಿಲ್ಲ. ಅಲ್ಲಿದ್ದ ಹಾವೇನು? ಇವನ ಅಜ್ಞಾನ. ಈಗಲೂ ಇಲ್ಲ, ಮುಂದೆ ಅಂತೂ ಇರೋದಿಲ್ಲ. ಹೀಗಿರುವಾಗ ಆ ಸರ್ಪ ಎಲ್ಲಿ ಹೋಯ್ತು ಅನ್ನೋದು ವ್ಯರ್ಥ. ಎಲ್ಲಿ ಹೋಯ್ತು? ಇದ್ರು ತಾನೇ ಹೋಗೋದು ಸ್ವಾಮಿ, ಇದ್ದಿದ್ರು ತಾನೇ ಹೋಗೋದು ಬೇರೆ ಕಡೆಗೆ. ಇಲ್ಲವೇ ಇಲ್ಲಿರುವ ಯಾವ ಕಾಲದಲ್ಲೂ, ಮೂರು ಕಾಲದಲ್ಲೂ ಕೂಡ ಪೂರ್ವ ಸಿದ್ಧ ಕರ್ತೃತ್ವ ವಿಪರೀತಂ ವಿಶ್ವಪಿ ಕಾಲೇಶು ಅಕರ್ತೃತ್ವ ಅಭೋಕ್ತೃತ್ವ ಸ್ವರೂಪಂ ಬ್ರಹ್ಮಾಹಮಸ್ಮಿ ನ ಇತಃ ಪೂರ್ವಮಪಿ ಕರ್ತ ಭೋಕ್ತ ವಾಹಮಾಸಂ ನೇದಾನಿ ನಾಪಿ ಭವಿಷ್ಯತಿ ಭವಿಷ್ಯತ್ ಕಾಲೇ ಇತಿ ಬ್ರಹ್ಮವಿದವಗಚ್ಚತಿ. ಹೀಗೆ ಸೂತ್ರ ಭಾಷ್ಯ ವಾಕ್ಯ ಇದು. ಯಾವಾಗಲೂ ಇರಲಿಲ್ಲ, ಆವಾಗ ಎಲ್ಲಿ ಹೋಯ್ತು? ಹೋಗೋದಲ್ಲಿ ಬರೋದಿಲ್ಲ, ಇದ್ರ ತಾನೇ ಹೋಗೋದು ಬರೋದು. ಅಲ್ಲಿ ಏನಾಯ್ತು? ಅವನ ಜ್ಞಾನ ಅವನ ಪರಮಾರ್ಥ ಹಗ್ಗ ಅಂತ ತಿಳ್ಕೊಂಡು ಯಾವ್ದ್ರಿಂದ ಬಂತದು? ಕೇವಲ ಜ್ಞಾನದಿಂದ. ಅದು ಯಾಕೆ ಬಂತು? ಅಲ್ಲ, ಅದು ಹಾವು ಎಂಬತಕ್ಕಂಥ ದ್ವೈತ ವಸ್ತು ಇರಲೇ ಇರಲಿಲ್ಲ, ಯಾವಾಗಲೂ ಇರಲಿಲ್ಲ. ಮತ್ ಕಾಣ್ತಲ್ಲಪ್ಪ ದ್ವೈತ ವಸ್ತು, ಕಳ್ಕೊಂಡು ನೋಡಿದ್ನಲ್ಲ, ದೇವ್ರು ಹೋಗ್ಬಿಟ್ಟಿದ್ದ. ಅಯ್ಯೋ, ಅದು ಅವಿದ್ಯೆಯಿಂದ ಆಗಿದ್ದ. ನಮ್ದು ಇದು ಅದೇ ರೀತಿ, ಎಲ್ಲ ಅವಿದ್ಯೆಯಿಂದ ಆಗಿದೆ. ಯಾರೋ ಬರಬೇಕು, ಜ್ಞಾನ ಉಂಟಾದ್ರು ಹೋಯ್ತು. ಸರ್ಪದ ಜ್ಞಾನ ಹೋಯ್ತು, ಜೀವನ ಜ್ಞಾನ ತಾನೇ ತಾನಾಗಿ ತೋರ್ಪಡ್ಕೊಂಡು. ಹೀಗೆ ಅವಿದ್ಯಾಕೃತ ಅವಿದ್ಯೆಯಿಂದ ಆಗಿದೆ ಅಂತ ಆದರೆ ಮಾತ್ರ ವಿದ್ಯೆಯಿಂದ ಅವಸ್ತುತ್ವ, ಆ ವಸ್ತು ಅಲ್ಲದೆ ಏನೋ ಬೇರೆ ತಿಳ್ಕೊಂಡಿದ್ದಲ್ಲ, ಅದು ಹೊರಟೋಗುತ್ತೆ. ಯಾವಾಗ? ಅವಿದ್ಯೆಯಿಂದ ಆಗಿದ್ರೆ ಮಾತ್ರ. ಅದು ಯಾವಾಗ? ಏಕತ್ವ ಇರೋದೇ ಒಂದು, ಅವಿದ್ಯೆಯಿಂದ ಎರಡು ಅಂತ ತಿಳ್ಕೊಂಡ. ತದ್ದಿ ದ್ವಿತೀಯ ಚಂದ್ರಸ್ಯ ಅಸತ್ವಂ ಯತ್ ಅತೈಮಿರಿಕೇನ ಚಕ್ಷುಷ್ಮತಾ ನ ಗೃಹ್ಯತೆ. ಇವಾಗ ಒಂದು ಚಂದ್ರ ಇದ್ದಾನಲ್ಲ, ಅದು ಎರಡನೇ ಚಂದ್ರ ಕಾಣ್ತಾ ಇದ್ದಾನೆ. ಎರಡನೇ ಚಂದ್ರವನ್ನು ಕಾಣ್ತಾ ಇರ್ತಕ್ಕಂಥವನು ಯಾರು? ಯಾರ ತೈಮಿರಿಕ ದೋಷ ಉಳ್ಳವನು, ಕಣ್ಣು ಪೊರೆ ಇರ್ತಕ್ಕಂಥವನು, ಕಣ್ಣಿನ ದೋಷ ಇರ್ತಕ್ಕಂಥವನು. ಹೀಗೆ ಕಣ್ಣಿನ ದೋಷದಿಂದ ಯಾವ ಎರಡನೇ ಚಂದ್ರನನ್ನ ನೋಡಿದ್ದಾನೋ ಅದೇ ಅದು ಇಲ್ಲದೆ ಇರತಕ್ಕಂಥ ಕಣ್ಣು ಚೆನ್ನಾಗಿದೆ ಅವನಿಂದ ಏನು ಆ ಎರಡನೇ ಚಂದ್ರ ಅಗೃಶ್ಯತೆ, ಅವನಿಗೆ ಕಾಣಿಸೋದೇ ಇಲ್ಲ. ಯಾರು ಕಾಣಿಸೋದು? ಇವನಿಗೆ. ಹಾಗೆ ಅವಿದ್ಯೆ ಎಂಬತಕ್ಕಂತಹ ಕಣ್ಣಿನ ಪೊರೆ ಯಾರು ಇದೆಯೋ
ಅವರಿಗೆ ಓಹೋ ದ್ವೈತ, ಚಂದ್ರ ಒಂದೇ ಇರೋದು, ಯಾವಾಗಲೂ ಎರಡಿಲ್ಲ ಅವನು, ಆದರೂ ಕೂಡ ಎರಡನೇ ಚಂದ್ರ ಇರುವಂತೆ ಕಾಣ್ತಾ ಇದೆ. ಯಾರಿಗೆ? ಅಜ್ಞಾನವೆಂಬ ಕಣ್ಣಿನ ಪೊರೆ ಇರುವವನಿಗೆ. ಡಾಕ್ಟರ್ ಹತ್ರ ಹೋದ, ಕಣ್ಣಿನ ಪೊರೆ ತೆಗೆದ್ರು, ಇಲ್ಲಪ್ಪ ಎರಡನೇ ಚಂದ್ರ ಎಲ್ಲಿ ಹೋಯ್ತು? ಎಲ್ಲಿ ಹೋಯ್ತಾ? ಹೋದ ಅಲ್ಲ ಸ್ವಾಮಿ, ಎಲ್ಲಿ ಹೋಯ್ತು ಅಂದ್ರೆ ಇದ್ದಿದ್ರೆ ತಾನೇ ಹೋಗೋದಕ್ಕೆ, ಯಾವಾಗಲೂ ಇರ್ತಿಲ್ಲ. ನೋಡಿ ಇವಾಗ ಏನಾಯ್ತು, ಹೋಗೋದು ಅದು ಹೋಯ್ತು ಬಂತು ಅನ್ನೋದಕ್ಕೆ ಅರ್ಥವೇ ಇಲ್ಲ, ಹೋಗ್ಲು ಇಲ್ಲ ಬರ್ಲು ಇಲ್ಲ. ಇದು ಮತ್ತೆ ಈ ಈ ಇನ್ನೊಂದು ಸ್ವಲ್ಪ ಇದೆ ನೋಡಿ, ಯಾಕೆ ಸ್ವಲ್ಪ ನೈವಂ ನಗೃಶ್ಯತೆ ಇತಿತೆ. ಇಲ್ಲೊಂದು ಇನ್ನೊಂದು ಪ್ರಶ್ನೆ ಹಾಕಿದ, ಸ್ವಾಮಿ ಹಾಗಿಲ್ಲ, ಆಯ್ತು ನೀವು ಹೇಳಿದ್ದು ಅರ್ಕಕ್ಕೆ ಕೆಲ ಹೊಂದುತ್ತೆ, ಆದರೆ ಹಾಗಿಲ್ವಲ್ಲ ಸ್ವಾಮಿ. ಏನು ನೋಡಿ, ನಮ್ಗೆ ಕಾಣ್ತಾ ಇದೆ, ಎದುರಿಗೆ ಕಾಣ್ತಾ ಇದೆ ದ್ವೈತ ವಸ್ತು. ನನ್ನ ಎದುರಿಗೆ ಮೊಬೈಲ್ ಇದೆ, ಪುಸ್ತಕ ಇದೆ, ಇನ್ನೊಬ್ರು ಕೂತಿದ್ದಾರೆ, ಅಲ್ಲೊಬ್ರು ಕೂತಿದ್ದಾರೆ, ಎಲ್ಲ ಕಾಣ್ತಾ ಇದೆ. ಹಾಗಿರುವಾಗ ಏನು ಕಾಣ್ತಾ ಇಲ್ಲ, ತನ್ನ ಸ್ವರೂಪಕ್ಕಿಂತ ಬೇರೆಯಾಗಿ ಅದನ್ನು ಕಾಣ್ತಾ ಇಲ್ಲ ಅಂತನ್ನೋದು ಸರಿ ಇಲ್ವಲ್ಲ, ಅದು ಸರಿ ಅಲ್ವಲ್ಲ ಎಂದು ನೀವು ಹೇಳುವುದಾದರೆ, ಇದು ನಮಗೆಲ್ಲ ಅನುಭವ ಇದೆ ಇವಾಗ, ಹೌದ್ ತಾನೆ? ಇಷ್ಟೆಲ್ಲ ಹೇಳಿದ್ರು ಕೂಡ ಏಕತ್ರ ನನ್ನ ಕೇಳಿದೆ, ಪುಸ್ತಕ ಇದೆ, ಮೊಬೈಲ್ ಇದೆ, ಅದಿದೆ ಇದೆ, ಪಕ್ಷ ಇದೆ, ಎಲ್ಲ ಇದೆ, ನೀವೇನು ಇಲ್ಲ ಅಂದ್ಬಿಟ್ರಿ ಹಾಗಾಗೋದಲ್ಲ ಸ್ವಾಮಿಯಿಂದ. ಅದಕ್ಕೇನು ಹೇಳ್ತಾರೆ, ನ ಇಲ್ಲಪ್ಪ ಹಾಗಿಲ್ಲ. ಅದಕ್ಕೆ ಉದಾಹರಣೆ ಮೂಲಕ, ದೃಷ್ಟಾಂತದ ಮೂಲಕ ಹೇಳ್ತಾರೆ. ಸುಷುಪ್ತ ಸಮಾಹಿತಯೋ ಅಗ್ರಹಣ. ನೋಡಪ್ಪ, ಎಲ್ಲರೂ ಇದ್ರು, ಏನು ಎಲ್ಲ ನೆಂಟರು ಇಷ್ಟರು ಎಲ್ಲ ಇದ್ದಾರೆ, ಮದುವೆ ಮನೆ ಜೋರಾಗಿದೆ, ಬೇಕಾದಷ್ಟು ದ್ವೈತ ವಸ್ತುಗಳು ಬೇಕಾದಷ್ಟಿವೆ. ಆದರೂ ಕೂಡ ಏನಾಯ್ತು, ಬೆಳಗ್ಗೆಯಿಂದ ಕಷ್ಟಪಟ್ಟಿದ್ದ, ಅದಿದ್ರೆ ಹೋಗ್ಬಿಟ್ಟ, ಅಲ್ಲಿ ಏನು ಕೂತಿದ್ದು ಅದೇ ಇದ್ರೆ ಹೋಗ್ಬಿಟ್ಟ. ಇದ್ರೆ ಹೋದಾಗ ಏನಾಯ್ತು, ಯಾರು ಎಲ್ಲಿ ಹೋದ್ರು ಅವರೆಲ್ಲ. ಒಂದು ನಿದ್ರೆ, ಇನ್ನು ಸಮಾಹಿತ, ಧ್ಯಾನಕ್ಕೆ ಕೂತ್ಕೊಂಡಿದ್ದ, ಅವ್ನು ಸಮಾಧಿಗೆ ಕೂತ್ಕೊಂಡಿದ್ದ, ಸಮಾಹಿತನ ಸಮಾಧಿ ಇರ್ತಕ್ಕಂಥ ಸಮಾಧಿಗೆ ಕೂತ್ಕೊಂಡಿದ್ದ, ಅವನಿಗೂ ಅಷ್ಟೇ ಏನು ಗೊತ್ತಾಗ, ಎಲ್ಲ ಅಲ್ಲೇ ಕೂತಿರ್ತಾರೆ, ನಿಂತಿರ್ತಾರೆ, ನೋಡೋಣ ಏನ್ ಮಾಡ್ತಾನೆ, ಯಾರು ಗೊತ್ತಾಗ. ಅವ್ರಿಗೆ ಏನಾಗಿದೆ, ಅವನಿಗೆ ಅಗ್ರಹಣ. ಎದುರಿಗೆ ದ್ವೈತ ಇದ್ರೂ ಕೂಡ ಅವನಿಗೆ ಅಗ್ರಹಣ ಇಲ್ಲ. ಆ ರೀತಿ ಅಂತ ಹೇಳಿದ್ರು. ಅದಕ್ಕೆ ಪೂರ್ವಪಕ್ಷ ಹೇಳ್ದ, ಸುಷುಪ್ತೆ ಅಗ್ರಹಣಂ ಅನ್ಯಾಸಕ್ತವತ್ ನ ಗೃಹ್ಯತೆ ಇದಿತೆ. ಅನ್ಯಾಸಕ್ತವತ್ ಅಲ್ಲ ಸ್ವಾಮಿ, ಸುಷುಪ್ತಿ ಮತ್ತೆ ಈ ಒಂದು ಸಮಾಧಿನಲ್ಲಿ ಬೇರೆ ಒಂದು ಕಾಣೋದಿಲ್ಲ ಅಂತ ಹೇಳಿದ್ರಲ್ಲ, ಅಲ್ಲಿ ಸಮಾಧಿಯಲ್ಲಾಗಲಿ ಸುಷುಪ್ತಿಯಲ್ಲಾಗಲಿ ಏನು ಗೊತ್ತೇನು, ಅಗ್ರಹಣ. ಅವನೇನು ಗೊತ್ತಿಲ್ಲ, ಏನು ಅವನಿಗೇನು ಗೊತ್ತಾಗಲಿಲ್ಲ, ದ್ವೈತ ವಸ್ತು ಗೊತ್ತಾಗಲಿಲ್ಲ ಅಂತ ಹೇಳ್ತಿದ್ದಿಲ್ಲ, ಅದು ಯಾತಕ್ಕೆ ಗೊತ್ತೇ, ಅನ್ಯಾಸಕ್ತವತ್. ಏನು, ಅನ್ಯಾಸಕ್ತನಿಗೆ ಹೇಗೆ ಗೊತ್ತಾಗುವುದಿಲ್ಲವೋ ಹಾಗೆ ಗೊತ್ತಾಗಿದೆ ಅವನಿಗಷ್ಟೇ. ಏನಪ್ಪ ಹಾಗಂದ್ರೆ, ಅನ್ಯಾಸಕ್ತವತ್ತು. ಒಬ್ಬ ಮನುಷ್ಯ ಇಲ್ಲಿ ಕೂತಿದ್ದಾನೆ, ಎದುರಿಗೆ ಬೇಕಾದಷ್ಟು ವಸ್ತು ಇದೆ, ಇದ್ದರೂ ಕೂಡ ಏನಾಗುತ್ತೆ ಅವನಿಗೆ, ಯಾವುದೋ ಒಂದರಲ್ಲಿ ಆಸಕ್ತಿ ಅವನಿಗೆ. ಮದುವೆ ಮನೆಗೆ ಹೋಗಿದ್ದ, ಅವನು ಯಾರೋ ಕಳ್ಳ ಅಂತ ಇಟ್ಕೊಳ್ಳಿ, ಅವನಿಗೆ ಉದಾಹರಣೆ, ಸುಮ್ಮನೆ ಇದೆ ಉದಾಹರಣೆಗೆ. ಅವನಿಗೆ ಏನ್ ಅವನೇನ್ ಮಾಡ್ತಾನೆ, ಅಷ್ಟು ಜನ ಇದ್ದಾರೆ ಮದುವೆ ಮನೆಯಲ್ಲಿ, ಬೇಕಾದಷ್ಟು ಜನ ಇದ್ದಾರೆ, ಅದಿದೆ ಇದೆ, ವಸ್ತುಗಳಿದೆ, ಎಲ್ಲ ಇದೆ. ಆದ್ರೂ ಅವನಿಗೆಲ್ಲ ಯಾವ್ದು ಜ್ಞಾನ, ಅವನಿಗೆ ಬೇರೆ ಯಾವುದು ಕಾಣಿಸೋದಿಲ್ಲ, ಯಾರು ಗೊತ್ತಾಗೋದಿಲ್ಲ. ಏನು, ಆ ಒಂದು ವಧುವಿನ ಕೊರಳಲ್ಲಿ ಇರ್ತಕ್ಕಂಥ ವಜ್ರದ ಕಂಠಿಹಾರ ಇದೆಯಲ್ಲ, ಅದ್ರ ಮೇಲೆ ಮಾತ್ರ ಜ್ಞಾನ ಅವನಿಗೆ. ಓಹೋ, ಇದು ಯಾವಾಗ ಹೋಗುತ್ತೆ, ಯಾವಾಗ ಇದನ್ನು ತಗೊಳ್ಬಹುದು, ಈ ಜ್ಞಾನ. ಬೇರೆ ಏನು ಮಾತಾಡ್ತಾರೆ, ಮಾತಾಡಲ್ಲ ಅಂತಾನೆ. ಇದು ನಮ್ಮೆಲ್ಲ ಅನುಭವದಲ್ಲೂ ಇದೆ. ಹಾಗೆ ಅವನು ಬೇರೆಯಲ್ಲಿ ಬೇರೆಯ ಒಂದು ಯಾವುದೋ ಒಂದು ತತ್ವದಲ್ಲಿ ಆಸಕ್ತನಾಗಿರ್ತಕ್ಕಂಥವನು, ಅದಕ್ಕಿಂತ ಭಿನ್ನವಾದ ಇನ್ನೊಂದು ತತ್ವ ತಿಳಿಯುವುದಿಲ್ಲವೋ ಹಾಗೆ ಇವನು ಎಲ್ಲೋ ಆಸಕ್ತ ಅಂತಿದ್ದಾರೆ. ಹಾಗೆ ಮುಂಚೆ ಸುಷುಪ್ತ ಸಮಾಧಾನದಲ್ಲಿ ಅಷ್ಟೇ ಹೊರತು ವಸ್ತು ಇಲ್ಲ ಅಂತ ಏನೋ ಇಲ್ಲ ಅದು. ಅಂದ್ರೆ ಅದಕ್ಕೆ ಸಮಾಧಾನ ಹೇಳ್ತಾ ಇದ್ದಾರೆ, ಜಾಗೃತ್ ಸ್ವಪ್ನಯೋ ಅನ್ಯಸ್ಯ ಗ್ರಹಣಾತ್ ಸತ್ವಮೇವ ಇತಿತೆ. ಮತ್ತೆ ಜಾಗೃತ್ತು ಮತ್ತೆ ಸ್ವಪ್ನ ಇವೆರಡರಲ್ಲಿ ಬೇರೆ ವಸ್ತುವನ್ನು ತಿಳ್ಕೊಳ್ತಾನೆ.
ತಿಳ್ಕೊಂಡ್ರೂ ಕೂಡ ಏನಾಗಿದೆ, ಅದು ಸತ್ವಮೇವ, ಅದು ಇದೆ. ಹೌದು, ಜಾಗೃತ ನಾವು ನೋಡ್ತಾ ಇದ್ದೀವಿ, ತಿಳ್ಕೊಳ್ತೇವೆ, ಅದು ಇದೆ ತಾನೆ. ಸ್ವಪ್ನದಲ್ಲೂ ಅಷ್ಟೇ, ಸ್ವಪ್ನ ಕಾಲದಲ್ಲಿ ಯಾವ್ಯಾವ ವಸ್ತು ನೋಡ್ತೇವೆ ಅವೆಲ್ಲ ಇದ್ದೇ ಇದೆ. ಆದ್ದರಿಂದ ನೀವು ಹೇಳೋದು ಸರಿಯಾಗಿಲ್ವಲ್ಲ. ಒಂದು ವಸ್ತು ಇದೆ ಅಂತ ಆದ್ರೆ ನೋಡ್ತಾ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ ಅಂದ್ರೆ ಅದಕ್ಕೆ ಹೇಳ್ತಾರೆ, ಇಲ್ಲಪ್ಪ ಹಾಗಿಲ್ಲ. ಅವಿದ್ಯಾಕೃತತ್ವಾತ್ ಜಾಗೃತ್ ಸ್ವಪ್ನಯೋಹೋ. ಈ ಜಾಗೃತ್ತು ಮತ್ತು ಸ್ವಪ್ನ ಏನ್ ಕಾಣ್ತಾ ಇದೀವಿ ನೋಡಿ, ಅವೆಲ್ಲವೂ ಕೂಡ ಅವಿದ್ಯಾಕೃತತ್ವಾತ್, ಅವಿದ್ಯೆಯಿಂದ ಮಾಡಲ್ಪಟ್ಟಿದ್ದು, ಅವಿದ್ಯೆಯಿಂದ ಎತ್ತಿ ಹಾಕಲ್ಪಟ್ಟಿದ್ದು. ಏನ್ರಿ ಸುಮ್ಮನೆ ಅವಿದ್ಯೆ ಅವಿದ್ಯೆ ಅವಿದ್ಯೆ, ಯಾವ ಅವಿದ್ಯೆ ಇದು ಅಂದ್ರೆ, ಅವಿದ್ಯೆ ಅಂದ್ರೆ ಇನ್ನೇನು ಇಲ್ಲಪ್ಪ. ಸುಷುಪ್ತಿಯಲ್ಲಿ ಅಥವಾ ಸ್ವಪ್ನದಲ್ಲಿ, ಜಾಗೃತಿನಲ್ಲಿ ಅಥವಾ ಸ್ವಪ್ನದಲ್ಲಿ ಅವನು ಅವಿದ್ಯೆಯಿಂದ ಏನು ಕಾಣಲಿಲ್ಲ ಅಂತ ಹೇಳಿದ್ರೆ ಏನ್ ಅರ್ಥ ಗೊತ್ತೇನು? ಅವನು ಉಪಾಧಿಕೃತ, ಆ ಉಪಾಧಿಯನ್ನ ಉಳ್ಳವನಾಗಿದ್ದರಿಂದ ಏನು ಗೊತ್ತಾಗಿಲ್ಲ ಅಂತ, ಅದೇ ಅವಿದ್ಯೆ. ಉಪಾಧಿ ಇರ್ತಕ್ಕಂಥ ಉಪಾಧಿಯಿಂದ ನೋಡೋದೇ ಅವಿದ್ಯೆ. ಯಾವ ಉಪಾಧಿ? ಅಲ್ಲಿ ಜಾಗೃತಿನಲ್ಲಿ ಜಾಗೃತ ಉಪಾಧಿ, ಸ್ವಪ್ನದಲ್ಲಿ ಸ್ವಪ್ನದ ಉಪಾಧಿ ಅಷ್ಟೇ. ಯಾಕೆ? ಈ ಜಾಗೃತ ಸ್ವಪ್ನ ಅಂತಕ್ಕಂಥದ್ದು ಕೇವಲ ಉಪಾಧಿಗಳು, ಅದೇನೋ ತನ್ನ ಸ್ವರೂಪ ಅಲ್ಲದೆ ಇರ್ತಕ್ಕಂಥದ್ದು. ಅದ್ಯಾಕೆ ಗೊತ್ತು? ಹೇಗೆ ಗೊತ್ತು ಅಂದ್ರೆ, ಏನ್ ಜಾಗೃತಿ ಯಾವಾಗಲೂ ಇರುತ್ತಾ? ಹುಟ್ಟಿದ ಸಾಯೋವರೆಗೂ ಜಾಗೃತ ಅವಸ್ಥೆಲೇ ಇರ್ತಾನ? ಇಲ್ಲ, ಹೋಗುತ್ತೆ ಬರುತ್ತೆ. ಸ್ವಪ್ನವೂ ಅಷ್ಟೇ, ನಿದ್ರಾವಸ್ಥೆ ಹೋಗುತ್ತೆ ಬರುತ್ತೆ. ಯಾವ ಹೋಗುತ್ತೆ ಬರುತ್ತೆ ಅಂತ ಆಯ್ತು ಸ್ವರೂಪ ಅಲ್ಲ, ಅದು ವಿಕಾರ ಆಗುತ್ತೆ ಬರುತ್ತೆ ಸಾಕು. ಹೀಗಾಗಿ ಅದೇನಾಗುತ್ತೆ, ಈ ಅವಿದ್ಯಾಕೃತತ್ವ ಅಂತಂದ್ರೆ ಒಂದೇ, ಉಪಾಧಿಕೃತತ್ವ ಅಂತಂದ್ರು ಒಂದೇ. ಸುಷುಪ್ತೆ ಅಗ್ರಹಣಮಪಿ ಅವಿದ್ಯಾಕೃತಂ ಇತಿತೆ. ನೋಡಿ, ಇಲ್ಲಿಗೆ ಮುಖ್ಯವಾದ ಭಾಗ ಬರ್ಬಿಟ್ಟ. ಏನು? ಅಲ್ಲ ಸ್ವಾಮಿ, ನೀವು ಜಾಗೃತೋ ಮತ್ತೆ ಸ್ವಪ್ನ ಇದೆರಡರಲ್ಲಿ ಈ ಒಂದು ಅವಿದ್ಯೆಯಿಂದ ಅವನು ದ್ವೈತ ವಸ್ತು ಎಲ್ಲ ನೋಡ್ತಾನೆ ಅಂತ. ಅದು ಸುಷುಪ್ತದಲ್ಲಿ ಏನಿದೆ, ಅವನು ಏನನ್ನು ಕಾಣೋದಿಲ್ಲ. ಹೌದಾನ? ಇದೇನು ಇಲ್ಲ. ಇಲ್ಲಿ ಹೇಗೆ ಇದೆ ದ್ವೈತವನ್ನು ಕಾಣ್ತಾನೆ ಅನ್ನುವುದು ಅವಿದ್ಯಾಕೃತವೋ, ಅದೇ ರೀತಿ ಸುಷುಪ್ತಿಯಲ್ಲಿಯೂ ಕೂಡ ಏನನ್ನೂ ಕಾಣುವುದಿಲ್ಲ ಎಂಬತಕ್ಕಂಥದ್ದು ಅವಿದ್ಯಾಕೃತ ಅಂತ ಯಾಕೆ ಹೇಳಬಾರ್ದು? ಮತ್ತೆ ಇವೆರಡರಲ್ಲಿ ಮಾತ್ರ ಅವಿದ್ಯೆ ತಂದ್ಬಿಡೋದು, ಮೂರನೇದ್ರಲ್ಲಿ ಬಿಟ್ಬಿಡೋದು, ಇದ್ಯಾವ ನ್ಯಾಯ ಸ್ವಾಮಿ? ಅವಸ್ಥೆ ಮೂರ್ತಾನೆ. ಎರಡವಸ್ಥೆನಲ್ಲಿ ಉಪಾಧಿಕೃತ ಅಂತ ಆದ್ಮೇಲೆ ಮೂರನೇದು ಅಷ್ಟೇ. ಅಲ್ಲೇನಾಗಿದೆ, ಅದು ಸುಷುಪ್ತಿ ಉಪಾಧಿಕೆ ಅಷ್ಟೇ ಅಂತ ಹೇಳಿದ್ರೆ ಯಾಕೆ ಆಗಬಾರ್ದು? ಅಲ್ಲೂ ಕೂಡ ಸುಷುಪ್ತೆ ಅಗ್ರಹಣಮಪಿ ಅವಿದ್ಯಾಕೃತಂ ಇತಿತೆ. ಸುಷುಪ್ತಿಯಲ್ಲಿಯೂ ಕೂಡ ಅಗ್ರಹಣ ಏನನ್ನೂ ತಿಳಿಯಿಲ್ಲ ಅಂತ ಹೇಳ್ತಾರಲ್ಲ, ಅದು ಅವಿದ್ಯಾಕೃತ. ತಿಳಿತಾನೆ ಅನ್ನುವುದು ಹೇಗೆ ಅವಿದ್ಯಾಕೃತ ಅಂತ ನೀವು ಹೇಳ್ತಾ ಇದ್ದೀರೋ, ತಿಳಿಯಲಿಲ್ಲ ಅಂತ ಹೇಳ್ತಕ್ಕಂಥದ್ದು ಅಷ್ಟೇ ಅವಿದ್ಯಾಕೃತ. ಹಾಗೆ ಹೇಳಿ ಸ್ವಾಮಿ ಅಂದ್ಬಿಟ್ಟ. ಓಹೋ, ಇದಕ್ಕೆ ಉತ್ತರ ಹೇಳಬೇಕು. ಇದು ಮುಖ್ಯವಾದ ಭಾಗ. ಇದು ಇವತ್ತು ನಮ್ಗೆಲ್ಲ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ. ಮತ್ತೆ ಈ ಒಂದು ಮೂಲಾವಿದ್ಯಾ ಅಂತ ಏನ್ ಹೇಳಿದೆ, ಅದಕ್ಕೂ ಕೂಡ ಆಧಾರಭೂತವಾದದ್ದು ಒಂದು ವಿಚಾರ. ಸ್ವಲ್ಪ ವಿಚಾರ ಇದೆ, ಟೈಮ್ ಆಗೋಯ್ತು. ಯಾಕೆಂದ್ರೆ ಇದನ್ನು ಸ್ವಲ್ಪ ಈ ವಿಸ್ತಾರ ಅಲ್ಲ, ಚೆನ್ನಾಗಿ ತಿಳ್ಕೊಬೇಕಷ್ಟೇ, ಇನ್ನೇನಿಲ್ಲ. ಅದಕ್ಕೋಸ್ಕರ ಈ ಭಾಗ ಇಲ್ಲಿ ನೀಚೆ ಇದೆಯಲ್ಲ, ಅದರ ಮೊದಲ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.